ಹಾಯ್, ಹಲೋ, ನಮಸ್ತೆ. ನಾನು ಇವತ್ತೊಂದು ನಿಮಗೆ ಹೊಸದು ಟಿಪ್ಸ್ ಕೊಡ್ತೀನಿ. ಏನಪ್ಪ ಅಂದರೆ ವಿಳ್ಯದೆಲೆ, ದೇವರ ಪೂಜೆದ ಎಲೆ. ಅದರದ್ದು ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ. ಆ ಎಲೆಯ ಬಗ್ಗೆ ಏನು ಮಾಡಬೇಕು, ಯಾವ ರೀತಿ ಏನು ಮಾಡಬೇಕು ಅನ್ನೋದು ನಾನು ಒಂದು ವಿಷಯ ಹೇಳ್ತಿದ್ದೀನಿ. ಅದಕ್ಕಿಂತ ಮುಂಚೆ ನೀವೇನು ಮಾಡಬೇಕು ನೋಡಿ. ಹಲೋ, ಹಾಯ್, ಎಲ್ಲರೂ ಬನ್ನಿ ನೋಡಿಕೊಳ್ಳಿ. ನಮ್ಮ ಮನೆಯಲ್ಲಿ ಅಕ್ಕಪಕ್ಕದಲ್ಲಿ ನಮ್ಮ ಕೈಯಲ್ಲಿದೆ ಮನೆಮದ್ದು. ನಿಮ್ಮ ಕೈಯಲ್ಲಿದೆ ಮನೆಮದ್ದು. ನೋಡಿಕೊಳ್ಳಿ. ಇದು ಪೂಜಕ್ಕೆ ಶ್ರೇಷ್ಠವಾದ ವಿಳ್ಯದ ಎಲೆ. ಪೂಜಕ್ಕೆ ಶ್ರೇಷ್ಠವಾದ ವಿಳ್ಯದೆಲೆಯನ್ನು ಇದು ಕಳಸ ತೆಂಬಿಗೆ ಇಟ್ಟು ಪೂಜೆ ಮಾಡಿ ಮತ್ತು ಅದರಲ್ಲಿ ವಿಶೇಷವಾದ ಪೂಜೆಯನ್ನು ಅಲಂಕರಿಸಿ ಬಹಳಷ್ಟು ಒಂದು ಒಳ್ಳೆಯದಾದ ಇದು ನಮ್ಮ ವಿಳ್ಯದೆಲೆ. ನಮ್ಮ ಉತ್ತರ ಕರ್ನಾಟಕದ ಕಡೆ ದೇವರ ಒಂದು ದೇವಸ್ಥಾನದಲ್ಲಿ ವಿಳ್ಯದೆಲೆಯ ಪೂಜೆ ಬಹಳಷ್ಟು ಅಲಂಕಾರ ಮಾಡ್ತಾರೆ. ಅದು ಬೇಕಾದರೆ ನಾನು ಮುಂದಿನ ವಿಡಿಯೋದಲ್ಲಿ ಫೋಟೋ ಬಿಡ್ತೀನಿ ನೋಡಿ. ಇದು ನೋಡಿ, ನಿಮಗೆ ಮನೆಮದ್ದು. ಒಣಕೆಮ್ಮು ಅಥವಾ ಯಾವುದಾದರೂ ಕಫಗಟ್ಟಿದ ಕೆಮ್ಮು ಇದ್ದರೆ ಬಹಳಷ್ಟು ಉತ್ತಮವಾದ ಇದು ಒಳ್ಳೆಯ ಆರೋಗ್ಯಕರವಾದ ಎಲೆ. ಎಲೆ, ಶುಂಠಿ ಮತ್ತು ಈರುಳ್ಳಿ ತುಂಡು 3 ಸೇರಿಸಿ ಸ್ವಲ್ಪ ಶುಂಠಿ ತಗೊಳ್ಳಿ, ಒಂದೆರಡು ಮೆಣಸು ತಗೊಳ್ಳಿ, ಒಂದು ಸ್ವಲ್ಪ ಬೆಲ್ಲ ತಗೊಳ್ಳಿ. ಯಾಕಂದರೆ ಚಿಕ್ಕವರು ಇರಲಿ ದೊಡ್ಡವರು ಇರಲಿ, ಅದರಲ್ಲಿ ಶುಂಠಿ ಮೆಣಸು ಕಡು ಕಹಿ ಖಾರ ಇರ್ತದೆ. ಸ್ವಲ್ಪ ಬೆಲ್ಲ ತಗೊಳ್ಳಿ. ಬೆಲ್ಲ, ಶುಂಠಿ, ಮೆಣಸು, ಈರುಳ್ಳಿ ತುಂಡು ತಗೊಂಡು ಬಾಯಲ್ಲಿ ಜಗದು ತಿಂದು ರಸ ನುಂಗಿ, ಅದಕ್ಕೆ ಒಣಕೆಮ್ಮು ಯಾವುದೇ ಕೆಮ್ಮಿದ್ದರೂ ಪ್ರತ್ಯಕ್ಷವಾಗಿ ಕಡಿಮೆ ಆಗ್ತದೆ. ಒಳ್ಳೆಯ ಮನೆಮದ್ದು ಮತ್ತು ಸ್ಕಿನ್ನಿಗೆ ಒಳ್ಳೆಯದು. ಇದು ಎಲೆ ಹಿಂದಕ್ಕೆ ಏನು ಹೇಳ್ತಿದ್ರು, ಅವನು ಏನು ಎಲೆ ತಿಂದು ಪುಚು ಉಗುಳ್ತಾ ಇದ್ದಾನಂತ. ಇದರಲ್ಲಿ ಗುಣಧರ್ಮ ಭಾಳಷ್ಟು ಒಳ್ಳೆಯದದ. ಎಲೆ ತಿನ್ನಿ, ಎಲೆ ಅಡಿಕೆ ತಿನ್ನಿ. ನಾನು ಎಲೆ ಅಡಿಕೆ ತಿನ್ನು ಅಂತೇಳಿ ಅಂದರೆ ದಿನಾ ತಿನ್ನಬೇಡಿ. ಯಾವತ್ತಾದರೂ ಒಂದಿನ, ಒಂದು ದಿನದಲ್ಲಿ ಒಂದು ಸಾರಿ, 4 ದಿನದಲ್ಲಿ ಒಂದು ಸಾರಿ ಈ ಥರ ತಿನ್ನಿ. ಇದು ಆರೋಗ್ಯಕ್ಕೆ ಒಳ್ಳೆಯದು. 2 ಎಲೆ ಸುಣ್ಣ ಅಡಿಕೆ ತಿನ್ನಿ. ಅದರ ಜೊತೆಗೆ ಒಂದು ಲವಂಗ ತಗೊಳ್ಳಿ, ಅದು ಇನ್ನಷ್ಟು ಒಳ್ಳೆಯದು. ನೋಡಿ ಎಂಥ ವೈಭವವಾದ ನಮ್ಮ ಸುತ್ತಮುತ್ತಲಿನ ಆರೋಗ್ಯ. ಇದು ಕೂದಲಿಗೆ ಒಳ್ಳೆಯದು. ಕೂದಲು ಉದುರುತ್ತಿದ್ದರೆ ಅದಕ್ಕೆ ಒಳ್ಳೆಯದು. ಮತ್ತು ಗಂಟಲಲ್ಲಿ ಇನ್ಸ್ಪೆಕ್ಷನು, ಕೆಮ್ಮು, ಕಫ, ನೆಗಡಿ, ಶೀತ ಯಾವ ರೀತಿ ಆದ್ರೂ ಅದಕ್ಕೆ ಭಾಳಷ್ಟು ಗುಣಧರ್ಮ ಅದ ಅದರಲ್ಲಿ. ಆದರೆ ನಮಗೇ ಗೊತ್ತಿಲ್ಲ. ನಾನು ತಗೊಂಡಿದ್ದೀನಿ, ತಿಂದಿದ್ದೀನಿ. ಅದಕ್ಕೆ ಸತ್ಯವಾಗಿ ನಿಮಗೆ ಹೇಳ್ತಾ ಇದ್ದೀನಿ. ನಾನು ಟ್ರೈ ಮಾಡಲಾರ್ದೆ ಯಾವುದು ನಿಮಗೆ ಹೇಳೋದಿಲ್ಲ. ನಾನು ತಗೊಂಡಿದ್ದೀನಿ, ಯಾಕಂದ್ರೆ ನನಗೆ ಭಾಳಷ್ಟು ಕೆಮ್ಮು ಅವಾಗವಾಗು. ಅದಕ್ಕೆ ನೀವು ನೋಡಿ, ಆರೋಗ್ಯಕರವಾದ ಒಂದು ಇದು ವಿಳ್ಯದೆಲೆಯ ಒಂದು ರೆಸಿಪಿ ಮಾಡಿಕೊಳ್ಳಿ. ಇದು ಮನೆಮದ್ದು ಬಹಳಷ್ಟು ಒಳ್ಳೆಯದು. ವಿಳ್ಯದೆಲೆ ಅಂದರೆ ಅಲಂಕಾರ. ಈ ನಮ್ಮ ಆರೋಗ್ಯಕ್ಕೆ ಕ್ಯಾಲ್ಸಿಯಂ ಒಳ್ಳೆ ಇದು ಆಗ್ತದೆ. ಕಣ್ಣಿಗೆ ಒಂದು ಪವರ್ ಕೊಡ್ತದೆ. ಕೂದಲಂತೂ ಉದುರೋರಿಗೆ ಇನ್ನೂ ಒಳ್ಳೆಯದು. ಅದರಲ್ಲಿ ಭಾಳಷ್ಟು ಗುಣಧರ್ಮದ. ನೋಡಿ, ಈ ವಿಳ್ಯದೆಲೆಯ ಒಂದು ಹೆಂಗಂದರೆ ಪರಮಾತ್ಮ ಸ್ವರೂಪವಾದ ಅದು ಆಶೀರ್ವಾದದ. ಪರಮಾತ್ಮಂದು ಫುಲ್ ಅದರ ಮೇಲೆ ಆಶೀರ್ವಾದದ. ಅದಕ್ಕೆ ಅದು ಪೂಜೆಯಲ್ಲಿ ವಾಪರಿಸ್ತಾರೆ. ಪ್ರತಿಯೊಂದು ಪೂಜೆಯಲ್ಲಿ ವಿಳ್ಯದೆಲೆ ಇದ್ದರೆ ಪೂಜೆ, ಇಲ್ಲವಾದರೆ ಇಲ್ಲ. ನೋಡಿ ಎಷ್ಟೊಂದು ಚೆನ್ನಾಗಿ ಬೆಳೆದದ ವಿಳ್ಯದೆಲೆ. ಅಂದರೆ ಇದು ಬೆಳಿಬೇಕಾದ್ರೂ ನಾನು ಹಚ್ತೀನಿ ಅಂತ ಬೆಳೆಯಲ್ಲ. ಅದು ಬೆಳೆಯುವಂಥ ಜಾಗದಲ್ಲಿ ಅವರವರ ಒಂದು ನೈಸರ್ಗಿಕದಲ್ಲೇ ಬೆಳೆಯೋದು. ಎಲ್ಲ ಕಡೆ ಬೆಳಿತೀನಿ ಅಂದರೆ ಬೆಳೆಯೋದಿಲ್ಲ ಅದು. ಓಕೆ, ಥ್ಯಾಂಕ್ ಯು, ಬಾಯಿ. ನೋಡಿ ಎಷ್ಟು ವೈಭವವಾದ ವಿಳ್ಯದ ಒಂದು ಎಲೆ ಹೆಂಗೆ ಬಿಡ್ತದ. ಅಷ್ಟೊಂದು ತುಂಡು ಬುಡದಲ್ಲಿ ಬೆಳೆದು ಬೆಳ್ಳಿಯಾಗಿ ಹರಿದುಕೊಂಡು ಎಲ್ಲ ಕಡೆ ಅಂಟ್ಕೋತ ಹೋಗ್ತದೆ. ಅಷ್ಟು ಶಕ್ತಿ ಅದ ಅದರಲ್ಲಿ. ಈ ಕೆಮ್ಮಿಗಂತೂ 100% ಮನೆಮದ್ದು.
ಭಾಳಷ್ಟು ಒಳ್ಳೆಯದು. ಕ್ಯಾಲ್ಸಿಯಮ್ಮು ಸಿಗ್ತದೆ ಅದರಲ್ಲಿ, ವಿಟಮಿನ್ಗಳು ಸಿಗ್ತದೆ. ಮತ್ತು ಈ ಈ ಪ್ರತಿಯೊಬ್ಬರಿಗೆ ಶೀತ ನೆಗಡಿ ಬಂದವರಿಗೆ ಒಳ್ಳೆಯದು, ಕೂದಲಿಗೆ ಒಳ್ಳೆಯದು. ಈ ಆರೋಗ್ಯಕ್ಕೆ ಹಿಂದಕ್ಕೆ ಜನರು ಬಹಳಷ್ಟು ಜನ ಇದು ಯಾವುದು ಗುಟ್ಕ ಯಾವುದು ಇಡ್ತಿದ್ದಿಲ್ಲ. ಎಲೆ, ಅಡಿಕೆ, ಸುಣ್ಣ ಇಡ್ತಿದ್ದರು. ಪ್ರತಿಯೊಂದು ಫಂಕ್ಷನ್ನಲ್ಲಿ ಹೋಗಿ ನೋಡಿ, ನೀವು ಹೋಗಿರ್ಬೋದು. ಈಗ ಇಡಲ್ಲ, ಈಗ ಇಡ್ತಾರ. ಕೆಲವೊಂದು ದೊಡ್ಡ ದೊಡ್ಡ ಫಂಕ್ಷನ್ದಲ್ಲಿ ಊಟ ಆದ ತಕ್ಷಣ ದೊಡ್ಡ ಮದುವೆಯಲ್ಲಿ ಇಡ್ತಾ ಇದ್ದಾರೆ. ಈಗ ಒಳ್ಳೆ ಆರೋಗ್ಯಕರವಾದ ಊಟ ಆದ ತಕ್ಷಣನೇ ವಿಳ್ಯದೆಲೆ ಏನಪ್ಪಾ ಅಂದ್ರೆ ಎಲೆ ಹಚ್ಚಿ ಕೊಡ್ತಾರ. ದೇವರ ಮೊದಲೇ ಹಿಂದಕ್ಕೆ ಅಡಿಕೆ, ಸೋಂಪು ಕಾಳು, ಸುಣ್ಣ ಕೈಯಲ್ಲಿ ಎಲೆ ಇಡ್ತಿದ್ರು. ಎಲೆಯ ಬಗ್ಗೆ ಬಡವರಲ್ಲಿ ಯಾವರಾದರೂ ಇಡ್ತಿದ್ರು. ಅದ್ರ ಜೊತೆಗೆ ಕೆಲವರು ತಂಬಾಕು ಇಡ್ತಿದ್ರು. ಒಂದು ಬಹಳಷ್ಟು ಒಳ್ಳೆ ಗುಣಧರ್ಮದ ಇದರಲ್ಲಿ. ಅದಕ್ಕಿಂತ ಮುಂಚೆ ಬಾಯಿ ನೋಡಿಕೊಳ್ಳಿ ಬೇಗ.